ಆ ಥರ ವಾಟ್ ವಿ ಎಕ್ಸ್ಪೆಕ್ಟ್ ಫ್ರಮ್ ಎ ಪ್ರೀಮಿಯಂ ಹೌದೌದು. ಇಟ್ ಈಸ್ ಅಬ್ಸಲ್ಯೂಟ್ಲಿ ಐ ಕ್ಯಾನ್ ಸೇ ಎಟ್ ಮೈನಸ್ ಲೆವೆಲ್. ಸೊ ಇದು ಓವರ್ ಆಲ್ ಡೈಲಿ ಕಮ್ಯೂಟ್ 60 ಒಳಗಡೆ ಇದ್ರೆ ಪೀಸ್ಫುಲ್ ಆಗಿ ಹೋಗ್ಬೋದು. ಆಮೇಲೆ ಹೇಳ್ತಾರೆ ಅವ್ರದ್ದು ಚಾರ್ಜರ್ ಅಲ್ಲಿ ಅನ್ಸುತ್ತೆ 5 ಕಿಲೋಮೀಟರ್ಸ್ ಅಂದ್ರೆ ಅಲ್ಲೇ ಹೋಗಿ ಮಾಡೋಣ ಅಂತಂದ್ರೆ ಅಲ್ಲಿ ಸಿಗ್ನಲ್ ಹತ್ರ ಬರೋದ್ರಾಗೆ ಪೂರ್ತಿ ಟ್ರೈನ್ ಔಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ V4 Vloggers. ಸೊ ನಾವಿವತ್ತು ಏತರ್ ರಿಕ್ಷಾನ ರಿವ್ಯೂ ಮಾಡ್ತಾ ಇದೀವಿ. ನಮ್ಮ ಜೊತೆ ಪ್ರಮೋದ್ ಸರ್ ಇದ್ದಾರೆ. ಅವ್ರು ರೀಸೆಂಟಾಗಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ. ಬನ್ನಿ ಓನರ್ಶಿಪ್ ರಿವ್ಯೂ ಕೇಳೋಣ, ಏನೇನು ಪ್ರೋಸ್ ಇದೆ ಕಾನ್ಸ್ ಇದೆ ಅಂತ. ಅವರು ಆಲ್ಮೋಸ್ಟ್ 1 ಮಂತ್ ಆಯ್ತು, 3 ಮಂತ್ಸ್ ಆಯಿತು. ಸೊ 3 ಮಂತ್ಸ್ ಓನರ್ಶಿಪ್ ರಿವ್ಯೂ ಇದು. ನೀವು ಪೆಟ್ರೋಲಿಂದ EVಗೆ ಏನಕ್ಕೆ ಬಂದ್ರಿ, ಆಮೇಲೆ ಈ ಗಾಡಿ ತಗೊಬೇಕಾದ್ರೆ ಏನೇನು ವೆಹಿಕಲ್ಸ್ ಟೆಸ್ಟ್ ರೈಡ್ ಮಾಡಿದ್ವಿ. ಸ್ಪೆಷಲಿ ಹೇಳ್ಬೇಕಂದ್ರೆ ಇದು 3ನೇ ಬೈಕ್ ನಂದು. ಸೊ ಫಸ್ಟ್ ಒನ್ ಬಂದು ಬಾಕ್ಸರು, ಸೆಕೆಂಡ್ ಒನ್ ಬಂದು ಯೂನಿಕಾರ್ನ್. ಓ, ಬೈಕಿಂದ ಸ್ಕೂಟಿಗೆ. ನಾವು ಗೋಯಿಂಗ್ ಬೈ ಏಜ್ ವಿ ಹ್ಯಾವ್ ಟು ಅಡ್ಜಸ್ಟ್ ಟು ಅದು ಅಂತಂದು. ಓಕೆ. ಸೊ ದಿಸ್ ಐ ಫೀಲ್ ಕಂಫರ್ಟಬಲ್, ಸ್ಪೆಷಲಿ ಸ್ವಿಚಿಂಗ್ ಓವರ್ ಫ್ರಮ್ ಪೆಟ್ರೋಲ್ ಟು EV ಅಂತಂದರೆ. ಸೊ ಐ ಥಾಟ್ my riding is very hardly about 15-20 kilometers, but investment in first time investment it is looks to be very high. So initial cost ಜಾಸ್ತಿ ಇದೆ. ಸೊ ಸಮಥಿಂಗ್ ಅರೌಂಡ್ 1,46,000 ನಾನು ಪೇ ಮಾಡಿದ್ದೀನಿ ಆನ್ ರೋಡ್. ಸೊ ಇನ್ಕ್ಲೂಡಿಂಗ್ ಆಕ್ಸೆಸರೀಸ್ ಎಲ್ಲ. ಸೊ ಸೆಕೆಂಡ್ ನೀವು ಅದು ಪೆಟ್ರೋಲು ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ನನಗೆ ಕಂಫರ್ಟ್ ಅನಿಸ್ತಾ ಇದೆ ಗಾಡಿ ಓಡಿಸೋಕ್ಕೆ. ಅದಕ್ಕೆ ಮನಿ ವೈಸ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಇದೆ, ಪ್ರೀಮಿಯಂ ಇದೆ ಇದು. ನೀವು ಏತರ್ ಅಂತಾನೆ ಫಿಕ್ಸ್ ಆಗಿದ್ರಿ? ಏತರ್ ಅಂತಂದ್ರೆ ನಾನು ಓಲಾ ಏತರ್ ನಡುವೆ ನೋಡ್ತಾ ಇದ್ದೆ. ಓಲಾದ್ದು ಲಾಟ್ ಆಫ್ ಕಂಪ್ಲೇಂಟ್ಸ್ ಇದೆ, ಸರ್ವಿಸ್ ಇಶ್ಯೂಸ್. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಲಕ್ಕಿ ಬಂತು ಅಂತಂದ್ರೆ ಇಟ್ ಇಸ್ ಎನ್ ಲಕ್ಕಿ ಐಟಮ್. ಏನು ಇಶ್ಯೂ ಬಂದಿಲ್ಲ ಅಂದ್ರೆ ನಡೀತಾ ಇರುತ್ತೆ, ಬಂತು ಅಂದ್ರೆ ಗಾಡಿ ಮರ್ತು ಹೋಗ್ಬಿಡ್ಬೇಕು. ಆಲ್ರೆಡಿ ನಮ್ಮ ಕೊಲೀಗ್, ಅಹಮದಾಬಾದ್ ಕೊಲೀಗು 6-7 ಮಂತ್ಸ್ ಬ್ಯಾಕ್ ಅವನು ಸರ್ವಿಸ್ ಪ್ರಾಬ್ಲಮ್ ಇದೆ ಅಂತ ಕೊಟ್ಟಿದ್ದಾನೆ, ಇನ್ನೂ ಗಾಡಿನೇ ಬಂದಿಲ್ಲ. ಈ ಸರ್ವಿಸ್ ಇನ್ನ ಆಗಿರಲ್ಲ ಅನ್ಸುತ್ತೆ. ಬಟ್ ಶೋರೂಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ರೆಸ್ಪಾನ್ಸ್? ಶೋರೂಮ್ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಇಟ್ ಈಸ್ ಅವರಿಗೆ ಕಸ್ಟಮರ್ ಅಂತಂದ್ರೆ ಅವ್ರಿಗೆ ಬೆಲೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಬರ್ತಾರೆ, ತಗೊಂಡು ಹೋಗ್ತಾರೆ ಅಷ್ಟೇ. ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ನೀವೇ ತಗೋಬೇಕಷ್ಟೇ. ಆಮೇಲೆ ಅವ್ರದ್ದು 2 ಕಡೆ ಹೋಗಿದ್ದು ನಾನು. ಸೊ 2 ಕಡೆ ರೆಸ್ಪಾನ್ಸ್ ಹಾಗೆ, ಯಾರು ಬಂದರು ಶೋರೂಮಲ್ಲಿ ಬಂದರು, ಯಾರು ಬಂದರು ಅಂತ ಕೇಳೋದಿಲ್ಲ. ಸೊ ಆಮೇಲೆ ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತಂದ್ರೂ ವೇಟ್ ಮಾಡಿಸ್ತಾರೆ 1 hour. ಸೊ ರೆಸ್ಪಾನ್ಸ್ ಟೋಟಲಿ ಆ ಥರ ವಾಟ್ ವಿ ಎಕ್ಸ್ಪೆಕ್ಟ್ ಫ್ರಮ್ ಎ ಪ್ರೀಮಿಯಂ ಪ್ರಾಡಕ್ಟ್, ಇಟ್ ಈಸ್ ಅಬ್ಸಲ್ಯೂಟ್ಲಿ ಐ ಕ್ಯಾನ್ ಸೇ ಎಟ್ ಮೈನಸ್ ಲೆವೆಲ್. ಸೊ ರೆಸ್ಪಾನ್ಸ್ ವೈಸ್ ಅಂತೂ ತುಂಬಾ ಇಂಪ್ರೂವ್ ಆಗಬೇಕು. ರೆಸ್ಪಾನ್ಸ್ ಇಂಪ್ರೂವ್ ಆಗಬೇಕು, ಕಸ್ಟಮರ್ ಇಂಟ್ರಾಕ್ಷನ್ ಇಂಪ್ರೂವ್ ಆಗಬೇಕು. ಸೊ ದಟ್ ಪ್ರಾಡಕ್ಟ್ ಒಂದು ಚೆನ್ನಾಗಿದೆ, ಪ್ರಾಡಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಬೇರೆ ಎಲ್ಲ ಇಲ್ಲ ಇಗ್ನೋರ್ ಇದೆ. ಆಮೇಲೆ ಒಂಥರ ಏನೋ ಹಿಡನ್ ಚಾರ್ಜಸ್ ಅವ್ರು ಏನು ಹೈಡ್ ಮಾಡ್ತಾ ಇದ್ದಾರೋ ಗೊತ್ತಾಗೋದಿಲ್ಲ. ಟ್ರಾನ್ಸ್ಪರೆನ್ಸಿನೂ ಇಲ್ಲ. ಅವ್ರಿಗೆ 18,000 ಸಾಫ್ಟ್ವೇರ್ ಚಾರ್ಜಸ್ ಮಾಡಿದ್ದಾರೆ ಬೈಕ್. ಇದಕ್ಕೆ ಅದು ತಗೊಳ್ಳುವಾಗ ಏನು ಹೇಳೋದಿಲ್ಲ. when you go into detail ಅದಕ್ಕೆ ಬೈಕ್ ವ್ಯಾಲ್ಯೂ ಕಮ್ಮಿನೇ ಇರುತ್ತೆ. ಅದಾದ್ಮೇಲೆ ಆಕ್ಸೆಸರೀಸ್ ಅವೇ 25,000 ಅದೇ ಎಕ್ಸ್ಟ್ರಾ. 25,000 ಓನ್ಲಿ, 18,000 ಓನ್ಲಿ ಫಾರ್ ಸಾಫ್ಟ್ವೇರ್. ಅದು 5 years ಆಲ್ರೆಡಿ ಬೈಕ್ ಸಪರೇಟ್ ಮತ್ತೆ ಟೆಕ್ ಸಪರೇಟ್ ಇದೆಲ್ಲ ಇದೆ ತುಂಬಾ. ಅದೇ ಐ ಫೀಲ್ ಅದು ಒಂದು ಇಂಪ್ರೂವ್ ಆಗಬೇಕು. ಆಮೇಲೆ ರೇಂಜ್ ಎಷ್ಟು ಬರುತ್ತಣ್ಣ ಇದು ಒಂದು ಚಾರ್ಜಿಗೆ? ಅವ್ರು ಕೊಟ್ಟಿದ್ದು ನನಗೆ ತಗೊಳ್ಬೇಕಾದ್ರೆ ಹೇಳಿದ್ದು 120 ಕಿಲೋಮೀಟರ್ಸ್ ಅಂತದ್ದು. ರಿಯಲ್ ವರ್ಲ್ಡ್ ರೇಂಜ್ ಇಲ್ಲ ಅದು. ಅವ್ರು ಆಮೇಲೆ ಹೇಳಿದ್ರು ತಗೊಳ್ಳಿಕ್ಕೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ತಾರೆ 125 ಅಂತಂದು, 120. ಬಟ್ ಪ್ರಾಕ್ಟಿಕಲ್ ಆಗಿ ಹೋಗಿ ಕೇಳಿದಾಗ ಅಷ್ಟು ಬರೋದಿಲ್ಲ ನಿಮಗೆ. ಎಕೋ ಮೋಡಲ್ಲಿ ಒಂದು 100 ಬರ್ಬೋದು. ಸೊ ಜಿಪ್ ಮೋಡಲ್ಲಿ ಒಂದು 80 ಕಿಲೋಮೀಟರ್ಸ್ ಬರುತ್ತೆ ಅಂತ. ಸೊ ನೀವು ರೈಡಿಂಗ್ ಮೋಡ್ಸ್ ಮೇಲೆ ತುಂಬಾ ಡಿಫ್ರೆನ್ಸ್ ಆಗ್ಬಿಡುತ್ತೆ. ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಇಫ್ ಯು ಗೋ ವೆರಿ ಸ್ಲೋ ಅಂತಂದಾಗ ಅಪ್ ಇದ್ದಾಗೆ, ಆಮೇಲೆ ಲೈಟು ಇದು ಕಂಟಿನ್ಯೂಸ್ ಆನೇ ಇರುತ್ತೆ ಡಿಸ್ಪ್ಲೇ ಇತ್ತು. ಸೊ ಹೀಗಾಗಿ ಇದು ಮೈಲೇಜ್ ಏನಿದೆ ನನ್ನಲ್ಲಿ 80 ಕಿಲೋಮೀಟರ್ಸು ಬರೋದು. ಇಟ್ ಮೇ ಆಲ್ಮೋಸ್ಟ್ 30% ರೆಡ್ಯೂಸ್ ಆಗುತ್ತೆ. ಸೊ 70 to 80 ಇಕೋ ಮಾಡೆಲ್ ಓಡಿಸಿದ್ರೆ 60 to 70 ಬರೋದು. ಆಕ್ಚುಯಲ್ ರಿಯಲ್ ವರ್ಲ್ಡ್ ಕಂಡೀಷನ್ 60 to 70 ಅಷ್ಟೇ ಬರೋದು. ಆಮೇಲೆ ಜಿಪ್ ಮೋಡಲ್ಲಿ ಹೋದ್ರೆ ಏನಾದರೂ ಅಪ್ಪು ಆಮೇಲೆ ಟ್ರಾಫಿಕಲ್ಲಿ ಹೋದ್ರೆ ಅಂತಂದ್ರೆ ಇಟ್ ವಿಲ್ ರೆಡ್ಯೂಸ್ ಅನದರ್ 5 ಕಿಲೋಮೀಟರ್. ಸೊ ಜಿಪ್ ಮೋಡ್ ಯು ಟೇಕ್ ಇಟ್ ಗ್ರಾಂಟೆಡ್ ನಾಟ್ ಮೋರ್ ದೆನ್ 60 ಕಿಲೋಮೀಟರ್.
ಸೊ ಇದು ಓವರ್ ಆಲ್ ಡೈಲಿ ಕಮ್ಯೂಟ್ 60 ಒಳಗಡೆ ಇದ್ರೆ ಪೀಸ್ಫುಲ್ ಆಗಿ ಹೋಗ್ಬೋದು. ಆಮೇಲೆ ಹೇಳ್ತಾರೆ ಅವ್ರದ್ದು ಚಾರ್ಜರ್ ಅಲ್ಲಿದೆ ಇಲ್ಲಿದೆ ಅಂತಂದು. ಸೊ ಆ್ಯಪಲ್ಲಿ ಅದು ಕರೆಕ್ಟಾಗಿ ಲೊಕೇಶನ್ ಎಲ್ಲ ಕಂಪನಿದು ಸೇಮ್ ಪ್ರಾಬ್ಲಮ್, ಯಾವುದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರಲ್ಲ. ಇಲ್ಲ ಅಲ್ಲಿ ಹೋಗಿದ್ರೆ ಈ ಡೆಲಿವರಿ ಬಾಯ್ಸ್ ಅವರು ಇವರೇ ಹಾಕೊಂಡ್ಬಿಟ್ಟಿರ್ತಾರೆ, ಫುಲ್ ಆಗ್ಬಿಟ್ಟಿರುತ್ತೆ. ಅದು ಮೇಜರ್ ಇದೆ. ಆಮೇಲೆ ಹುಡ್ಕೋದು ಕಷ್ಟ, ಲೊಕೇಶನ್ ತೋರಿಸುತ್ತೆ, ಆ ಲೊಕೇಶನ್ ಎಲ್ಲ ಎಷ್ಟೊಂದು ಚೇಂಜ್ ಆಗ್ಬಿಟ್ಟಿರುತ್ತೆ. ಇದು ತುಂಬಾ ಜನ ಹೇಳಿದ್ದಾರೆ ಈ ಇಶ್ಯೂನ. ಈ ಬರೀ ಏತರ ಅಂತಲ್ಲ, ಈ ಓಲಾ, TVS ಎಲ್ಲಾನು ಸೇಮ್ ಇಶ್ಯೂ. ಸೊ ಮನೇಲಿ ಚಾರ್ಜ್ ಮಾಡೋರಿಗೆ ಮಾತ್ರನೇ ಇದು ಸೆಟ್ ಆಗೋದು. ವೆರಿ ಗುಡ್. ಆ ಥರ ನೋಡಿದ್ರೆ ಮನೇಲಿ ಚಾರ್ಜಿಂಗ್ ಇತ್ತು ಅಂದ್ರೆ ಡೈಲಿ ಚಾರ್ಜ್ ಮಾಡೋದು ತಗೊಂಡು ಹೋಗೋರಿಗೆ ಬೆಸ್ಟ್. ಬಟ್ ಆಚೆ ಚಾರ್ಜ್ ಮಾಡಬೇಕು ಅಂದ್ರೆ ಸ್ವಲ್ಪ ರಿಸ್ಕ್. ಈಗ ನಾನು ಇರ್ಬೋದು, ಇಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಸೊ 25 ಕಿಲೋಮೀಟರ್ಸ್ ತೋರಿಸ್ತಾ ಇತ್ತು. ವಿಜಯನಗರ ನನ್ನ ಮಗಳು ಡ್ರಾಪ್ ಮಾಡಿ ಬರಬೇಕಾಗಿತ್ತು. ಸೊ ಹೋಗಿ ನಾನು ಚಂದ್ರ ಲೇಔಟ್ ಬಸ್ ಸ್ಟಾಪ್ ಹತ್ರ ಬಂದಾಗ ಇಟ್ ಶೋಯಿಂಗ್ ಓನ್ಲಿ 4 ಕಿಲೋಮೀಟರ್ಸ್. ಹೇಗೋ ಸ್ವಲ್ಪ ಟೆನ್ಷನ್ ಅಲ್ಲೇ ಬಂದು ಇದ್ರ ತನಕ ಬಂದೆ ನಾನು. ನಿಯರೆಸ್ಟ್ ಇದಿದೆ ಅಂತಂದು, ಇಲ್ಲಿ ದೀಪಾ ಕಾಂಪ್ಲೆಕ್ಸ್ ಹತ್ತು 5 ಕಿಲೋಮೀಟರ್ಸ್ ಅಂದ್ರೆ ಅಲ್ಲೇ ಹೋಗಿ ಮಾಡೋಣ ಅಂತಂದು. ಅಲ್ಲಿ ಸಿಗ್ನಲ್ ಹತ್ರ ಬರೋದ್ರಾಗೆ ಪೂರ್ತಿ ನಿಂತೋಯ್ತು ನಾವು. ಸೊ ಪಕ್ಕದ್ದು ಅಲ್ಲೊಂದು ಸ್ಕೂಲು, ಅಲ್ಲಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು 10 ಕಿಲೋಮೀಟರ್ಸ್ ಬರೋವರೆಗೂ ಒಂದು 10 ನಿಮಿಷ ಚಾರ್ಜ್ ಮಾಡಿ ಬಂದ್ರ. ಸೊ ಇಟ್ ವಾಸ್ ಅವಾಗ ಅನ್ನಿಸ್ತು, ಬೇಜಾರಾಯ್ತು ಒಂಥರ. ಅವಾಗ ಆ ಟೈಮಲ್ಲಿ ಪೆಟ್ರೋಲ್ ಗಾಡಿ ಬೆಸ್ಟ್ ಅಲ್ವಾ ಅನ್ಸುತ್ತೆ. ಬಟ್ ಫ್ಯೂಚರ್ ಇದೆ, ಏನು ಮಾಡೋಕ್ಕಾಗಲ್ಲ. ಸೊ ಅದೇ ರೀಸನ್ಗೆ ಸೊ ಐ ಫೀಲ್ ಪೆಟ್ರೋಲು ಇದು ಜಾಸ್ತಿ ಆಗ್ತಾ ಇದೆ ಇನ್ನೂ ಜಾಸ್ತಿ ಆಗುತ್ತೆ. ಓಕೆ, ಸಮ್ವಾಟ್ ಇಟ್ ಈಸ್ ಗುಡ್ ಅಂತ. ಆಮೇಲೆ ಶೋರೂಮಲ್ಲಿ ಏನೇನು ಆಕ್ಸೆಸರೀಸ್? ಆಕ್ಸೆಸರೀಸ್ ಸ್ಪೆಷಲಿ ಒಂದು ಗಾರ್ಡ್ ಕೊಟ್ಟಿದ್ದಾರೆ, ಸೈಡ್ ಗಾರ್ಡು, ಒಂದು ಮ್ಯಾಟು, ಸೈಡ್ ಸ್ಟ್ಯಾಂಡು, ಆ ಕಡೆ ಇದು ಸೈಡ್ ಸ್ಟ್ಯಾಂಡ್ ಆಕ್ಸೆಸರೀಸ್. ಅದು ಆಕ್ಸೆಸರೀಸ್. ಆಮೇಲೆ ಪ್ಲಸ್ ಇದು ಒಂದು ಹಿಂದೆಗಡೆ ಬ್ಯಾಕ್ ರೆಸ್ಟ್ ಒಂದು, ಸೀಟ್ ಕವರ್ ಅಂದರೆ ಸೀಟ್ ಕವರ್ ಒಂದು. ಸೊ ಸೀಟ್ ತುಂಬ ಚೆನ್ನಾಗಿದೆ, ಆರಾಮಾಗಿ ಇಬ್ಬರು ಕಂಫರ್ಟಬಲ್. ಬಟ್ ಸ್ವಲ್ಪ ಎಲ್ಲೋ ನನಗೆ ಸ್ಲೈಡಿಂಗ್ ಅನ್ಸುತ್ತೆ ಮುಂದೆ ಕೂತ್ರೆ. ಲೀನ್ ಆಗಿದೆ. ಸೊ ಬಟ್ ಸೀಟ್ ನಾನು ನೋಡಿದ್ದು ಇವ್ರದ್ದು ಓಲಾದ್ ಚೆನ್ನಾಗಿದೆ, ಕುಷನ್ ಚೆನ್ನಾಗಿದೆ. ಸೊ ಇದು ಸ್ವಲ್ಪ ಹಾರ್ಡ್ ಇದೆ. ಬಟ್ ಅಂದ್ರೆ ಕುತ್ಕೊಳ್ಳೋಕೆ ಅಗಲ ಇದೆ, ಸ್ಪೇಸ್ ವೈಸ್ ಚೆನ್ನಾಗಿದೆ. ಬೇರೆ ಬೈಕಲ್ಲಿ ಈ ತರ ಇದು ಆಲ್ಮೋಸ್ಟ್ ಆಕ್ಟಿವಾ ತರ ಇದೆ. ಇದಕ್ಕಿಂತ ತುಂಬಾ ಸ್ವಲ್ಪ ವಿಡ್ತ್ ಇದೆ ಅನ್ಸುತ್ತೆ. ಅದೇ ವಿಡ್ತ್ ಜಾಸ್ತಿ ಇದೆ. ಬಟನ್ಸ್ ಎಲ್ಲ ಕೊಟ್ಟಿದ್ದಾನೆ, ಬಟ್ ಫೋನ್ ಚಾರ್ಜಿಂಗ್ ಒಂದು ಮಿಸ್ಸಿಂಗ್. ಫೋನ್ ಚಾರ್ಜಿಂಗ್. ಸೊ ಓವರ್ ಆಲ್ ಹ್ಯಾಪಿ ಬೈ ಅಂತಾನೆ ಹೇಳ್ತೀರಾ ನೀವು ತಗೊಂಡಾಗ? ಓಕೆ, ರೇಂಜ್ ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ರೆ ಈ ರೇಟ್ಗೆ ನಿಮಗೆ ವರ್ತ್ ಅನಿಸ್ತಾ ಇತ್ತು. ಅದೊಂದು ಓವರ್ ಆಲ್ ನಾನು ಹೇಳಿದ್ರೆ ಕಂಫರ್ಟ್ನೆಸ್ ಇದೆ, ರೈಡಿಂಗ್ ಕಂಫರ್ಟ್ ಸೂಪರ್, ಪ್ರಾಡಕ್ಟ್ ಸೂಪರ್. ಆಮೇಲೆ ಮಕ್ಕಳು ಆರಾಮಾಗಿ ನಡೆಸ್ಬೋದು. ಸ್ಟೂಡೆಂಟ್ಸ್ ತರ ಯಾರಾದ್ರೂ ಇದ್ರೂ ಅವರಿಗೂ ಈಸಿ ಆಗುತ್ತೆ. ಆಲ್ವೇಸ್ ಹೆಲ್ಮೆಟ್ ಹಾಕೊಂಡೇ ಹೋಗಿ ದಯವಿಟ್ಟು. ಕರೆಕ್ಟ್, ಅದು ಒಂದು. ಸೊ ಫ್ಯಾಮಿಲಿ ಓಡಿಸ್ಬೇಕಂದ್ರೆ ಒಂದು ಫ್ಯಾಮಿಲಿಲಿ ಎಲ್ಲರೂ ಓಡಿಸೋ ಥರ ಇದೆ ಗಾಡಿ. ಅದು ಅದೊಂದು ಅಡ್ವಾಂಟೇಜ್. ಸೊ ಇವತ್ತಿನ ವಿಡಿಯೋಗೆ ಇದೇ ಇನ್ಫಾರ್ಮೇಷನ್ ಏತರದ್ದು. ನಿಮ್ದು ಏನೇ ಕ್ವಶನ್ಸ್ ಇದ್ರು ಏತರ ರಿಕ್ಷಾ ಬಗ್ಗೆ ಕಮೆಂಟ್ಸಲ್ಲಿ ಹಾಕಿ, ನಾವು ತಿಳಿಸ್ಕೊಡ್ತೀವಿ. ಆಲ್ಮೋಸ್ಟ್ ಅವರು ಎಲ್ಲ ಪ್ರೋಸ್ ಕಾನ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಯಾರಿಗೆ ಈ ಗಾಡಿ ಸೆಟ್ ಆಗುತ್ತೆ, ಯಾರಿಗೆ ಸೆಟ್ ಆಗಲ್ಲ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀವಿ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಗಾಡಿ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.